ವಿಶ್ವೇಶ್ವರಯ್ಯ ಅವರ ಒಂದು ಪಾಠನ ಕೇಳಿಸ್ಕೊಳ್ತಾ ಇದ್ದೀವಿ. ಈಗ ಆ ಒಂದು ಪಾಠದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಬೋರ್ಡ್ ಮೇಲೆ ಬರೆದಿದ್ದೆ, ಪ್ಲಸ್ ನಿಮ್ಮನ್ನ ಕೇಳಿದ್ದೆ ನಾನು ಅಲ್ವಾ? ಸೊ ಅದರ ಒಂದು ಗ್ಲಿಮ್ಸ್ ಅನ್ನ ಚೆಕ್ ಮಾಡ್ಕೊಳ್ಳೋಣವಾ, ನಿಮಗೆ ನೆನಪಿದ್ಯಾ ಇಲ್ವಾ ಅಂತ? ಓಕೆ. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಲ್ಲಿ ಜನಿಸಿದರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಲ್ಲಿ ಜನಿಸಿದರು? ಸೊ ಅದಾದ ನಂತರ ಅವರ ಪ್ರಾಥಮಿಕ ಶಿಕ್ಷಣವನ್ನ ಅವರು ಅಲ್ಲಿಂದ ವಲಸೆ ಬರ್ಬೇಕಾಗಿತ್ತು, ಕಾರಣ ಅವ್ರ ತಾಯಿ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕಕ್ಕೆ ವಲಸೆ ಬರ್ತಾರೆ. ಯಾವ ಪ್ರದೇಶಕ್ಕೆ ಬರ್ತಾರೆ ಅವರು? ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾರೆ. ಕರೆಕ್ಟಾ? ಸೊ ಚಿಕ್ಕಮಗಳೂರಲ್ಲಿ ಅವರ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಎಲ್ಲಿ ಮುಗಿಸ್ತಾರೆ ಅವರು? ಮುದ್ದೇನಹಳ್ಳಿಯ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಅವರ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರೆ. ಅದಾದ ನಂತರ ಅವರು ಅವರ ಒಂದು PUC ಮತ್ತೆ ಇಂಟರ್ಮೀಡಿಯೇಟ್ ನ ಮುಗಿಸೋದಿಲ್ಲಿ ಯಾವ ಕಾಲೇಜಲ್ಲಿ? ವೆಸ್ಲಿಯನ್ ಕಾಲೇಜ್. ಎಲ್ಲಿ? ವೆಸ್ಲಿಯನ್ ಕಾಲೇಜ್. ಓಕೆ. ಅವರು ವೆಸ್ಲಿಯನ್ ಕಾಲೇಜ್ ಕಂಪ್ಲೀಟ್ ಆದ್ಮೇಲೆ ಆಗಿನ ಕಾಲದಲ್ಲಿ ಇದ್ದಂತಹ ದಿವಾನ್ ಅವರು ಕೊಟ್ಟಂತ ವಿದ್ಯಾರ್ಥಿ ವೇತನದಲ್ಲಿ ಅವರು ಎಂಜಿನಿಯರಿಂಗ್ ಕಾಲೇಜಿನ ಜಾಯ್ನ್ ಆಗ್ತಾರೆ. ಸೊ ಯಾವ ದಿವಾನರು ಆ ಟೈಮಲ್ಲಿ ಇದ್ದಿದ್ದು? ರಂಗಾಚಾರ್ಲು ಅವರು ಕೊಟ್ಟಂತ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅಲ್ಲಿ ಅವರ ಒಂದು ಎಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಇವರು ಎಂಜಿನಿಯರಿಂಗ್ ಕಂಪ್ಲೀಟ್ ಆದ ನಂತರ ಡೈರೆಕ್ಟ್ ಆಗಿ ಅವರು ಇಂಜಿನಿಯರ್ ಆಗಿ ಅಪಾಯಿಂಟ್ ಆಗ್ತಾರ, ಅಥವಾ ಆ ಎಂಜಿನಿಯರ್ಸ್ ಅಂದ್ರೆ ಸೀನಿಯರ್ ಎಂಜಿನಿಯರ್ಸ್ ಕೈ ಕೆಳಗಡೆ ಸೊ ಜೂನಿಯರ್ ಆಗಿ ಅಪಾಯಿಂಟ್ ಆಗ್ತಾರ? ಪ್ರಜ್ವಲ್, ಸೊ ಜೂನಿಯರ್ ಆಗಿ ಅಪಾಯಿಂಟ್ ಆದಾಗ ಅವರು ಮೊದಲು ಮಾಡಿದಂತ ಕೆಲಸ ಏನು? ನಾಸಿಕ್ ಮತ್ತೆ ಕಾಂಜ್ರಾ ನದಿಗಳಿಗೆ ಅವರು ಡ್ಯಾಮ್ ಅನ್ನ ಕಟ್ತಾ ಇರ್ತಾರೆ. ಅಲ್ಲಿ ಇವರು ಅವರ ಕೈ ಕೆಳಗಡೆ ಸೊ ಆ ಡ್ಯಾಮ್ ಅನ್ನ ಕಟ್ತಾರೆ. ಅದಾದ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಡ್ಯಾಮ್ ಮೊದಲೇ ನಿರ್ಮಾಣ ಆಗಿರುವಂತಹ ಡ್ಯಾಮ್ ಗಳಿಗೆ ಆಟೋಮೆಟಿಕ್ ಡೋರ್ಸ್ ಅನ್ನ ಇನ್ಸೆಟ್ ಮಾಡ್ತಾರೆ. ಕರೆಕ್ಟಾ? ಅದಾದ ನಂತರ ನಮ್ಮ ಕರ್ನಾಟಕದಲ್ಲೂ ಕೂಡ ಅವರು ಕರ್ನಾಟಕದಲ್ಲೂ ಕೂಡ ವಾಣಿ ವಿಲಾಸ ಸಾಗರ ಡ್ಯಾಮ್ ಕಟ್ಟಿಸಿದೆ ಯಾರಪ್ಪ? ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಸೊ ಅವ್ರು ಕಟ್ಟಿಸಿದಂತ ವಾಣಿ ವಿಲಾಸ ಸಾಗರ ಡ್ಯಾಮ್ ಕೂಡ ಡೆವಲಪ್ ಮಾಡ್ತಾರೆ. ಅದಾದ ನಂತರ ಅವರು ನಮ್ಮ ಒಂದು ಕರ್ನಾಟಕದಲ್ಲಿ ಕಟ್ಟದಂತ ಡ್ಯಾಮ್ ಯಾವುದು? ಕನ್ನಂಬಾಡಿ. ಯಾವ ನದಿಗೆ ಅಡ್ಡಲಾಗಿ ಕಟ್ತಾರೆ? ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಜಲಾಶಯ ಅಂದ್ರೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ, ಅದು ಕನ್ನಂಬಾಡಿ. ಯಾವುದು? ಕನ್ನಂಬಾಡಿ. ಸೊ ಇಲ್ಲಿವರೆಗೂ ಕೂಡ ನಾವು ತಿಳ್ಕೊಂಡಂತ ಪಾಠ ಅಲ್ವಾ? ಇದ್ರ ಒಂದು ಮುಂದಿನ ಭಾಗ ನಾವು ಈಗ ತಿಳ್ಕೊಳ್ಳೋಣ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಾಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರ ಅಡಿಪಾಯವನ್ನ ಹಾಕಿದರು. ದಿವಾನ್ ರಂಗಾಚಾರ್ಲು ಅವರು ಕೊಟ್ಟಂತ ಒಂದು ವಿದ್ಯಾರ್ಥಿ ವೇತನದಲ್ಲಿ ಅವರು ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ಅವರು ಮಾಡಿದಂತ ಸಾಧನೆಗೆ ಆತನನ್ನೇ ದಿವಾನರಾಗಿ ಆಯ್ಕೆ ಮಾಡ್ತಾರೆ, ಅಂದ್ರೆ ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಸೊ ಹೊಸದಾಗಿ ಇವರು ಆಯ್ಕೆ ಆದಂತಹ ಸಂದರ್ಭದಲ್ಲಿ ಸೊ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾರೆ. ಯಾರು? ವಿಶ್ವೇಶ್ವರಯ್ಯ ಅವರು. ಸೊ ನೀರಾವರಿ ವ್ಯವಸ್ಥೆ ಕೊಡೋದಾಗಿರ್ಬೋದು, ಬೇಸಿಕ್ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಕೆಲಸಗಳನ್ನ ಇವರು ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ ದಕ್ಷತೆ, ಪ್ರಾಮಾಣಿಕತೆಗೆ ಒತ್ತು ಕೊಟ್ಟರು. ದಕ್ಷತೆ. ಈಗ ನಾವು ಇವತ್ತೊಂದು ಹೋಮ್ವರ್ಕ್ ಮಾಡ್ಕೊಂಡ್ ಬನ್ನಿ.
ಮಾಡಿಲ್ಲ ಮ್ಯಾಮ್, ಕರೆಂಟ್ ಇರ್ಲಿಲ್ಲ ಮ್ಯಾಮ್, ನಮ್ಮಪ್ಪ ಫೋನ್ ಕೊಟ್ಟಿಲ್ಲ ಮ್ಯಾಮ್, ನಮ್ಮಮ್ಮ ಫೋನ್ ಕೊಟ್ಟಿಲ್ಲ ಮ್ಯಾಮ್, ನಿದ್ದೆ ಬಂದ್ಬಿಡ್ತು ಮ್ಯಾಮ್, ಹೊಟ್ಟೆ ನೋವು ಮ್ಯಾಮ್ ಅಂತ ನೂರಾರು ಕಾರಣಗಳನ್ನ ಅವರು ಹೇಳಲ್ಲ. ಸೊ ಅವರಲ್ಲಿ ದಕ್ಷತೆ ಇತ್ತು. ಏನಾದ್ರೂ ಒಂದು ಕೆಲಸವನ್ನ ಕೊಟ್ರೆ ಅವ್ರು ಯಾವ ತರ ಮಾಡ್ತಾ ಇತ್ತು? ನಾಳೆ ಮಾಡೋ ಕೆಲ್ಸನ ಹಿಂದೆ ಮಾಡು, ಇವತ್ ಮಾಡೋ ಕೆಲ್ಸನ ಹೀಗೆ ಮಾಡು. ಆ ರೀತಿಯಾದಂತ ಒಂದು ದಕ್ಷತಾ ಮನೋಭಾವ ಇತ್ತು. ಅದ್ರ ಜೊತೆಗೆ ಅವರಲ್ಲಿ ಹಾನೆಸ್ಟಿ ಇತ್ತು, ಪ್ರಾಮಾಣಿಕತೆ. ಏನಿತ್ತು ಅವರಲ್ಲಿ? ಪ್ರಾಮಾಣಿಕತೆ, ಸತ್ಯ, ಸುಳ್ಳು ಹೇಳ್ತಿರ್ಲಿಲ್ಲ. 8:30ಗೆ ಕ್ಲಾಸಿಗೆ ಬನ್ನಿ, 9:10ಕ್ಕೆ ಬಂದು ಅಮ್ಮ ಅಡಿಗೆ ಮಾಡಿಲ್ಲ, ವಾನ್ ಸಿಕ್ಕಿಲ್ಲ, ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು, ಬ್ರೇಕ್ಫಾಸ್ಟ್ ಮಾಡೋದ್ ಲೇಟ್ ಆಯ್ತು, ಕಾರಣಗಳನ್ನ ಕೊಡ್ತೀರ. ಆ ರೀತಿ ಅವರು ಯಾವ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ. ಸೊ ಅವರು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಕಾರ್ಯಾಂಗಗಳ ಅಧಿಕಾರವನ್ನ ಪ್ರತ್ಯೇಕಗೊಳಿಸಿದರು. ಸೊ ನಿಮಗೆ ಗೊತ್ತು, ನ್ಯಾಯಾಂಗ ಅಂದ್ರೆ ಜುಡಿಷಿಯರಿ. ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದಾಗ ಕೋರ್ಟ್ ಕರ್ಕೊಂಡೋಗಿ ನಾವೇನ್ ಮಾಡ್ತೀವಿ, ಅಲ್ಲಿ ವಾದ ವಿವಾದಗಳನ್ನ ಮಾಡಿ ಚರ್ಚೆ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ಕೊಡ್ತೀವಿ ಅಲ್ವಾ. ಕಾರ್ಯಾಂಗ, ನ್ಯಾಯಾಂಗ ಮಾಡಿದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸೊಸೈಟಿಯಲ್ಲಿ ಫಾಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕರೆಕ್ಟಾ? ಇವೆರಡನ್ನೂ ಕೂಡ 2 ಭಾಗಗಳಲ್ಲಿ ವಿಭಾಗ ಮಾಡ್ತಾರೆ. 2 ಒಟ್ಟಿಗೆ ಇದ್ದಿದ್ದನ್ನ ಏನ್ ಮಾಡ್ತಾರೆ ಅವರು? ಡಿವೈಡ್ ಮಾಡ್ತಾರೆ. ಸೊ ಭಾಗ ಮಾಡ್ತಾರೆ. ಸೊ ಪ್ರತ್ಯೇಕಗೊಳಿಸಿದರು. ಗಾಂಧೀಜಿ ಅವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದ್ರು. ಮುಕ್ತ ಕಂಠ ಏನ್ ಹೇಳಿದ್ದಾರೆ? ಮುಕ್ತ ಮನಸ್ಸಿನಿಂದ ಹೊಗಳ್ತಾರೆ, ತೆರೆದ ಮನಸ್ಸಿನಿಂದ ಹೊಗಳ್ತಾರೆ. ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಜನ್ಮ ತಾಳಿತು. ಇದು ನಮಗೆ ಗೊತ್ತು. ನಾಲ್ವಾಡಿ ಕೃಷ್ಣರಾಜ ಒಡೆಯರು ಅವ್ರ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟು ಅವ್ರ ತಂದೆ ಇದ್ರು, ಅವ್ರ ತಾಯಿ ಕೊಟ್ಟಂತ ದಕ್ಷ ಎಜುಕೇಶನ್ ಅನ್ನ ಪಡ್ಕೊಂಡು ಒಳ್ಳೆ ರೀತಿಯಾದಂತ ಒಂದು ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ನಮ್ಮ ಮೈಸೂರಿನಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾರೆ. ಅದರಿಂದ ಮೈಸೂರನ್ನ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಾದರಿ ಮೈಸೂರು ಅಂತ ಕರೀತಾರೆ. ಏನಂತ ಕರೀತಾರೆ? ಸೊ ಇಂತ ಒಂದು ಮಾದರಿ ಮೈಸೂರು ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದರು. ಆಧುನಿಕ ಶಿಕ್ಷಣ, ಸೊ ಎಲ್ಲರಿಗೂ ಸಮಾನವಾದಂತ ಶಿಕ್ಷಣ ದೊರಕಬೇಕು. ರೈಟ್ ಟು ಎಜುಕೇಶನ್ ಅಂತ ನಾವೇನ್ ಹೇಳ್ತೀವಿ. ಸೊ ಎಜುಕೇಶನ್ ಎಲ್ಲರಿಗೂ ಕೂಡ ಬೇಸಿಕ್ ಕಮ್ಯುನಿಟಿ ಆಗಿ ಇರಬೇಕು. ಸೊ ಈ ರೀತಿ ಆಧುನಿಕ ಶಿಕ್ಷಣ ಜನರಿಗೆ ಸಿಕ್ಕಿದಾಗ ಮಾತ್ರ ಸೊ ನಮ್ಮ ದೇಶ ಮುಂದುವರಿಯುತ್ತೆ. ಇದು ಮಾತ್ರನೇ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ. ಎಜುಕೇಶನ್ ಒಂದೇ ಸಮಾನತೆ ಬಗ್ಗೆ ಹೇಳುತ್ತೆ. ಎಜುಕೇಶನ್ ಒಂದು ಮಾತ್ರನೇ ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಎಜುಕೇಶನ್ ಒಂದು ಮಾತ್ರನೇ ನಮ್ಮ ಸರ್ವೋತ್ತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಅವರು ಪರಮೋಚ್ಚ ಅಂದ್ರೆ ಸುಪ್ರೀಂ ಹೈಯೆಸ್ಟ್ ಅಧಿಕ ಪರಿಹಾರ ಅಂತ ನಂಬಿದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ರೂಪಿಸಿದರು. ಸೊ ಸಂಜೀವಿನಿ ಗೊತ್ತು ನಿಮ್ಗೆಲ್ಲ. ಸಂಜೀವಿನಿ ಪರ್ವತಕ್ಕೆ ಹೋಗಿ ಅಲ್ಲಿಂದ ಮಣಿ ತಗೊಂಡ್ಬಂದು ಹನುಮಂತ ಯಾರೋ ಉಳಿಸ್ತಾ ಅಂತ ಹೇಳ್ತಾರೆ, ಲಕ್ಷ್ಮಣನನ್ನ ಉಳಿಸ್ರು ಅಂತ. ಸಂಜೀವಿನಿ ಅಂದ್ರೆ ಸತ್ತವರನ್ನ ಕೂಡ ಬದುಕಿಸುವಂತದ್ದು. ಸೊ ಶಿಕ್ಷಣ ಯಾವ ರೀತಿ ನಮ್ಮಲ್ಲಿ ಸತ್ತೋಗಿರುವಂತಹ ಸಮಾನತೆ ಆಗಿರ್ಬೋದು, ಈಕ್ವಾಲಿಟಿ ಆಗಿರ್ಬೋದು, ಯಾವುದೇ ಒಂದು ಕೆಟ್ಟದು ಸಾಮಾಜಿಕ ಏನ್ ಹೇಳ್ತೀರಿ ಮೂಲಭೂತ ಪಿಡುಗುಗಳಾಗಿರ್ಬೋದು, ಇದೆಲ್ಲದನ್ನು ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಎಜುಕೇಶನ್ ಅನ್ನೋ ಒಂದು ಸಂಜೀವಿನಿ, ಶಿಕ್ಷಣ ಎಂಬ ಸಂಜೀವಿನಿ ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಜುಕೇಶನ್ ಅಲ್ಲಿ ಒಳ್ಳೆ ಒಳ್ಳೆ ಮೆಥಡ್ಸ್ ಅನ್ನ ಅವ್ರು ಏನ್ ಮಾಡ್ತಾರೆ, ತಗೊಂಡ್ ಬರ್ತಾರೆ. ಇದರಲ್ಲಿ ಮೊದಲನೇದಾಗಿ 1913ರಲ್ಲಿ ಎಷ್ಟರಲ್ಲಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೊಳಿಸ್ತಾರೆ. ಯಾವುದನ್ನ? ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೊಳಿಸ್ತಾರೆ. ಇದರಲ್ಲಿ ಏನಿತ್ತು? ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಅಂದ್ರೆ ನಮ್ಮ ಕರ್ನಾಟಕದಲ್ಲಿದ್ದ ಪ್ರತಿಯೊಂದು ಶಾಲೆಗಳ ಒಂದು ಪ್ರೌಢ ಶಿಕ್ಷಣ ಎಲ್ಲಿಗೆ ಕನೆಕ್ಟ್ ಆಗಿತ್ತು? ಮೈಸೂರು ವಿಶ್ವವಿದ್ಯಾನಿಲಯ ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಕನೆಕ್ಟ್ ಆಗಿತ್ತು. ಪ್ರತಿಯೊಂದು ಕರ್ನಾಟಕದ
ಯಾವ ಶಿಕ್ಷಣ? ಸೆಕೆಂಡರಿ ಎಜುಕೇಶನ್, ಪ್ರೌಢ ಶಿಕ್ಷಣ, ಪ್ರೌಢ ಶಿಕ್ಷಣ. ಸೊ ಇದಕ್ಕಾಗಿಯೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕಾಗಿಯೇ ಇದನ್ನು ಬದಲಾಯಿಸಿ ಸಂಸ್ಥಾನವೇ ಪ್ರತ್ಯೇಕ ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ನಾವು ಹೇಳಿದ್ರಿ, ಎಷ್ಟೊಂದು ಜನ ಕವಿಗಳ ಬಗ್ಗೆ ನಾನು ಪರಿಚಯ ಮಾಡ್ಕೊಡ್ಬೇಕಾದ್ರೆ ಎಲ್ಲರೂ ಕೂಡ ಮೈಸೂರಿನ ಪ್ರಾಧ್ಯಾಪಕರು, ಮೈಸೂರಿನಲ್ಲಿ ಭಾಷಾಂತರ ಮತ್ತು ಪಠ್ಯ ಪುಸ್ತಕ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು, ಮೈಸೂರಿನ ಕನ್ನಡ ಪ್ರಾಧ್ಯಾಪಕ, ಮೈಸೂರಿನ ಇಂಗ್ಲಿಶಿನ ಪ್ರಾಧ್ಯಾಪಕ ಅಂತ ಹೇಳ್ತಿರ್ತಿರಲ್ವಾ. ಅಂತ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಗೆ ಬುನಾದಿಯನ್ನ ಹಾಕಿದವರು ಯಾರು? ಅಸ್ಥಿಭಾರವನ್ನ ಹಾಕಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಎಜುಕೇಶನ್ ಸಿಗಲ್ಲ ಅನ್ನೋ ಮನೋಭಾವ ಇತ್ತಲ್ಲ, ಅದನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ರಾಜ್ಯದಲ್ಲಿ ಎಲ್ಲರ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನ ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ತಾಂತ್ರಿಕ ಅಂತ ಹೇಳಿದ್ರೆ ಟೆಕ್ನಾಲಜಿ. ಎಲ್ಲರೂ ಇವಾಗ ನಾನು 10th ಮುಗಿದ್ಮೇಲೆ ಏನ್ ಮಾಡ್ತೀರಾ? ಮ್ಯಾಮ್ ಏನೋ ಕೋರ್ಸ್ ಜಾಯ್ನ್ ಆಗ್ತೀರಿ, ಅದನ್ನ ಏನಂತಾರೆ? ತಾಂತ್ರಿಕ ಶಿಕ್ಷಣ. KCET ಜಾಯ್ನ್ ಆಗ್ತೀರಿ ಮ್ಯಾಮ್, ಅಲ್ಲಾಗ್ತೀರಿ ಮ್ಯಾಮ್, ಇಲ್ಲಾಗ್ತೀರಿ ಮ್ಯಾಮ್, ಈ ಡಿಪ್ಲೊಮಾ ಕೋರ್ಸ್ ಮಾಡ್ತೀರಿ ಮ್ಯಾಮ್ ಅಂತ ಹೇಳ್ತೀರಲ್ವಾ. ಇವರು ಮೊದಲನೇ ಬಾರಿಗೆ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ, ಪ್ರೊಫೆಷನಲ್ ಜಾಬ್ಸ್ ಅನ್ನ, ಇವಾಗ ನಾವೇನ್ ಹೇಳ್ತೇವೆ, ಕೆಲವೊಂದು ಡಿಪ್ಲೊಮಾ ಕೋರ್ಸಸ್ ನ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಒಂದು ವೃತ್ತಿಪರ ಶಿಕ್ಷಣಕ್ಕೆ ಹೋಗ್ಬೋದು. ಬೇಸ್ಡ್ ಆನ್ ದಟ್ ಅದನ್ನ ಮಾಡ್ಕೊಂಡ್ರೆ, ಆ ಸ್ಪೆಷಲೈಸ್ಡ್ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಾವು ಆ ಒಂದು ಕ್ವಾಲಿಟಿಗೆ ಅಪ್ರೂವ್ ಆಗ್ತೀರಿ. ಫಾರ್ ಎಕ್ಸಾಂಪಲ್ OT ಟೆಕ್ನಿಷಿಯನ್, ಡಾಕ್ಟರ್ ಇರ್ತಾರೆ MBBS ಮಾಡಿದವರು, ಆದ್ರೆ ಅವರ ಕೈ ಕೆಳಗಡೆ OT ಟೆಕ್ನಿಷಿಯನ್ ಇರ್ತಾರೆ. ಅದೇ ರೀತಿ BSc ಮಾಡಿರ್ತಾರೆ, MSc ನರ್ಸಿಂಗ್ ಮಾಡಿರ್ತಾರೆ ಅಲ್ವಾ. ಇವಾಗ ನಾವು ಕೂಡ ಪ್ರೊಫೆಷನಲ್ ಕೋರ್ಸಸ್ BA ಮಾಡ್ಕೊಂಡಿರ್ತೀರಿ, MA ಮಾಡ್ಕೊಂಡಿರ್ತೀರಿ, ಅದಾದ್ಮೇಲೆ B.Ed ಮಾಡ್ಕೋಬೇಕು, ಇಲ್ಲ D.Ed ಮಾಡ್ಕೋಬೇಕು, ಇಲ್ಲ NTT ಮಾಡ್ಬೇಕು. ಇದನ್ನ ನಾವೇನಂತ ಹೇಳ್ತೀರಿ? ವೃತ್ತಿಪರ ಶಿಕ್ಷಣ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಅಥವಾ ಒಂದು ಕೆಲಸವನ್ನ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಸ್ಕಿಲ್, ಕೌಶಲ್ಯಗಳನ್ನ ಕಲಿಸುವಂತ ಶಿಕ್ಷಣವನ್ನ ಮೊದಲ ಬಾರಿಗೆ ಜಾರಿ ತರೋದು ಯಾರು? ಸರ್ ಎಂ. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆಯನ್ನ ತೆಗಿತಾರೆ. ಬೆಂಗಳೂರಿನಲ್ಲಿ ಯಾವ ಶಾಲೆಯನ್ನು ತೆಗಿತಾರೆ? ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆಯನ್ನ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಎಲ್ಲಿ ಪ್ರಾರಂಭ ಮಾಡಿದ್ರು? ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾರೆ. ಮೈಸೂರಿನಲ್ಲಿ ಯಾವ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ? ಮೈಸೂರಿನ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳು. ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾರೆ. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನ ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಇವರು ಸ್ಥಾಪನೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು. ಈಗ ನೀವು ಎಷ್ಟೋ ಕವಿಗಳ ಬಗ್ಗೆ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಥವಾ ಕನ್ನಡ ಸಾಹಿತ್ಯ ಅಕಾಡೆಮಿಕ್ ಪ್ರಶಸ್ತಿ ದೊರೆಯಿತು, ಇದೆಲ್ಲ ಯಾರು ಕೊಟ್ಟಿದ್ರು? ಆ ರೀತಿಯ ಒಂದು ಪರಿಷತ್ತು ಅಂದ್ರೆ ಕನ್ನಡಕ್ಕೆ ತುಂಬಾ ಒಲವು ಕೊಡ್ತಾ ಇದ್ದಂತಹ ವ್ಯಕ್ತಿಗಳು, ಬೆಳೆಸೋದಕ್ಕೆ ಇಷ್ಟಪಟ್ಟಂತಹ ವ್ಯಕ್ತಿಗಳ ಒಂದು ಗುಂಪು, ಒಂದು ಸಂಸ್ಥೆ, ಒಂದು ಸಂಘವನ್ನ ನಾವೇನಂತ ಹೇಳ್ತೀವಿ? ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಅಂದ್ರೆ ಕನ್ನಡದ ಏಳಿಗೆಗೆ ಶ್ರಮಿಸುವಂತಹ ಒಂದು ಗುಂಪು. ಕಾಲದ ಮತ್ತೊಂದು ಸಾಧನೆ, ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು. ಕೈಗಾರೀಕರಣ, ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣ ಇಲ್ಲವೇ ಅವನತಿ. ಏನಂತ ಹೇಳಿದ್ರು ಅವರು? ಕೈಗಾರೀಕರಣ ಇಲ್ಲವೇ ಅವನತಿ, ಕೆಳಗೆ ಹೋಗ್ತೀರಿ ನಾವು ಅಂತ ಹೇಳಿದ್ರು. ಏನಿದು ಕೈಗಾರೀಕರಣ? ಹೆಚ್ಚೆಚ್ಚು ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡೋದು. ಹೆಚ್ಚೆಚ್ಚು ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡಿದಾಗ ಏನಾಗುತ್ತೆ? ಹೆಚ್ಚೆಚ್ಚು ಜನಗಳಿಗೆ ಕೆಲಸ ಸಿಗುತ್ತೆ. ಹೆಚ್ಚೆಚ್ಚು ಜನಗಳಿಗೆ ಕೆಲಸದ ಅವಕಾಶ ಇತ್ತು ಅಂದ್ರೆ ಹೆಚ್ಚೆಚ್ಚು ದುಡಿತಾರೆ. ಹೆಚ್ಚೆಚ್ಚು ದುಡಿತಾರೆ ಅಂತ ಹೇಳಿದಾಗ ಏನಾಗುತ್ತೆ? ನಮ್ಮಲ್ಲಿ ಬಡತನ ಕಮ್ಮಿ ಆಗಿ ನಮ್ಮ ಒಂದು
ಪಾವರ್ಟಿ ಲೈನ್ ಇಂದ ಕೆಳಗಡೆ ಇರುವಂತ ವ್ಯಕ್ತಿಗಳು ಕೂಡ ಮೇಲಕ್ಕೆ ಹೋಗುವಂತ ಅವಕಾಶಗಳು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಇಟ್ ಇಸ್ ಇಂಟರ್ ಕನೆಕ್ಟೆಡ್. ಹಂಗಾಗಿ ಮೊದಲ ಬೇಸ್ ಅನ್ನ ನಾವು ಸರಿ ಮಾಡೋಣ. ಕೆಲಸ ಮಾಡೋ ಮನಸ್ಸಿರುತ್ತೆ, ಕೆಲಸ ಸಿಗ್ತಿರಲ್ಲ. ಸೊ ಹಂಗಾಗಿ ಕೆಲಸವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಏನ್ ಹೇಳ್ತಾರೆ ಅವರು, ಕೈಗಾರೀಕರಣವನ್ನ, ಇಂಡಸ್ಟ್ರಿಗಳನ್ನ ಜಾಸ್ತಿ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಏನಾಗ್ತೀರಿ, ಅವನತಿ ಕೆಳಗೊಟ್ಟೋಗ್ತೀರಿ ಅಂತ ಹೇಳ್ತಾರೆ. ಭದ್ರಾವತಿಯ ಕಬ್ಬಿಣ ಮತ್ತು ಉಪ್ಪು ಕಾರ್ಖಾನೆ ಮೊದಲ ಬಾರಿಗೆ ಅವರು ಸ್ಥಾಪನೆ ಮಾಡಿದಂತ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಪ್ರಾರಂಭ ಮಾಡುತ್ತಾರೆ. ಅದಾದ್ಮೇಲೆ ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸೆಕೆಂಡ್ ಏನು, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸಂಸ್ಥೆಯನ್ನ ಸ್ಥಾಪನೆ ಮಾಡುತ್ತಾರೆ. ಸಕ್ಕರೆ ಕಾರ್ಖಾನೆ, ಶುಗರ್ ಫ್ಯಾಕ್ಟರಿ, ಔಷಧಿ ತಯಾರಕ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಮತ್ತು ಕಾಗದ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾರೆ. ಯಾವ್ಯಾವ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾರೆ ಅವರು? ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಭದ್ರಾವತಿಯಲ್ಲಿ. ನೆಕ್ಸ್ಟ್ ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರವನ್ನ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಬೆಂಕಿ ಕಡ್ಡಿ, ಗಂಧದ ಕಡ್ಡಿ, ಔಷಧಿ ತಯಾರಕ ಘಟಕ, ಎಷ್ಟೊಂದು ರೆಟ್ಟು, ಪೆನ್ಸಿಲು, ಬುಕ್ಕು, ಜಾಮಿಟ್ರಿ, ಚಿಕ್ಕ ಚಿಕ್ಕ ಚೇರ್ಗಳದು, ಚಿಕ್ಕ ಚಿಕ್ಕ ಕಬ್ಬಿಣದಲ್ಲಿ ಮಾಡುವಂತ ಟೇಬಲ್, ಈ ರೀತಿಯಾದ ಕಾರ್ಖಾನೆಗಳನ್ನ ಅವ್ರು ಏನ್ ಮಾಡ್ತಾರೆ, ತಯಾರಿಕಾ ಘಟಕಗಳನ್ನ ಪ್ರಾರಂಭ ಮಾಡಿಸ್ತಾರೆ. ಇದರಿಂದ ಏನಾಯ್ತು, ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯನ್ನ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪಿಸಿದರು. ಮೈಸೂರು ಬ್ಯಾಂಕ್ ಯಾವುದು? ಮೈಸೂರು ಬ್ಯಾಂಕ್. ಬ್ಯಾಂಕ್ ಅಲ್ಲಿ ಏನ್ ಕೆಲಸ ನಡೆಯುತ್ತೆ? ಅಕೌಂಟ್ ಓಪನ್ ಮಾಡೋದು, ದುಡ್ಡು ಹಾಕೋದು, ದುಡ್ಡು ತೆಗಿಯೋದು, ಮನೆ ಕುತ್ಕೊಂಡು ಮಾಡ್ತಿರಲ್ಲ, ಗೂಗಲ್ ಪೇ, ಫೋನ್ ಪೇ, ಕರೆಂಟ್ ಬಿಲ್ ಕಟ್ಟಕ್ಕೆ ಅಲ್ಲಿಗೆ ಹೋಗಲ್ಲ, ಫೋನ್ ಬಿಲ್ ಕಟ್ಟಕ್ಕೆ ಎಲ್ಲೂ ಹೋಗಲ್ಲ. ಈ ರೀತಿಯಾದ ಟ್ರಾನ್ಸಾಕ್ಷನ್ ಅವತ್ತಿನ ಕಾಲದಲ್ಲೇ ಉಳಿಕೆ ಆಯ್ತಾ, ತಗೊಂಡೋಗಲ್ಲ ಎತ್ತಿಡೋದು, ನಮಗ್ ಬೇಕಾದಾಗ ಬಳಸ್ಕೊಳ್ಳೋದು. ಈ ರೀತಿ ಮೈಸೂರು ಬ್ಯಾಂಕಿನ ಒಂದು ಸ್ಥಾಪನೆ ಮೊದಲ ಬಾರಿಗೆ 1913ರಲ್ಲಿ ಆಗುತ್ತೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಅಭಿವೃದ್ಧಿ ನಿಧಿ ಡೆಪಾಸಿಟ್ ಮಾಡ್ತಿರಲ್ಲ, ನಾವಿವಾಗ 1 ಲಕ್ಷ ಇರುತ್ತೆ, ನಾವು ಡೆಪಾಸಿಟ್ ಮಾಡಿ 10 ವರ್ಷ ಬಿಟ್ಟು ತಗೊಂಡಾಗ ಅದಕ್ಕೆ ನಮಗೆ ಬ್ಯಾಂಕಿಂದ ಇಂಟ್ರೆಸ್ಟ್ ಹಾಕಿ ಕೊಟ್ಟಿರ್ತಾರೆ ಅಲ್ವಾ ಸೋಹನ್? ಸೊ ಆ ರೀತಿಯಾದಂತಹ ಹೂಡಿಕೆಗಳನ್ನ ಪ್ರಾರಂಭ ಮಾಡ್ತಾರೆ. ಇದಾದ್ಮೇಲೆ ರೈತರಿಗೆ ಮತ್ತು ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ. ಈಗೇನ್ ನಾವೇನ್ ಹೇಳ್ತೀವಿ, ಪರ್ಸನಲ್ ಲೋನ್ಸ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ, ಇಲ್ಲ ಅಂದ್ರೆ ಯಾವ್ದೋ ಒಂದು ಕೆಲಸ ಮಾಡೋದಕ್ಕೆ ಬಿಸ್ನೆಸ್ ಲೋನ್ ಕೊಡ್ತಾರೆ. ಈ ರೀತಿ ಅವತ್ತಿನ ಕಾಲದಲ್ಲಿ ಕರಕುಶಲ ಕೆಲಸಗಾರರಿಗೆ ಲೋನ್ ಅನ್ನ ಕೊಡೋದು ಅಥವಾ ಹಣವನ್ನ ಸಹಾಯ ಮಾಡೋದು, ಅದಾದ್ಮೇಲೆ ವಾಪಸ್ ಬಡ್ಡಿ ಸಮೇತ ತಗೊಳ್ಳುವಂತ ವ್ಯವಹಾರಗಳು ಕೂಡ ಪ್ರಾರಂಭ ಆಗ್ತವೆ. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡರು. ಈಗ ನಮ್ಮ ದೇಶದಲ್ಲಿ, ಇವಾಗ ಕರ್ನಾಟಕದಲ್ಲಿ ಹಣ ಇಲ್ಲ, ನಾವ್ ಇನ್ನೊಂದು ರಾಜ್ಯದಿಂದ ಏನ್ ಮಾಡ್ಕೊಳ್ತೀವಿ, ಪಡ್ಕೊಂಡು ನಾವಿಲ್ಲಿ ಡೆವಲಪ್ ಮಾಡ್ತೀವಿ. ಇಲ್ಲ, ನಮ್ಮ ಭಾರತದಲ್ಲಿ ದುಡ್ಡಿಲ್ಲ, ಬೇರೆ ರಾಷ್ಟ್ರಗಳಿಂದ ನಾವು ಸಾಲ ಪಡ್ಕೊಂಡು ನಮ್ಮ ಅಭಿವೃದ್ಧಿ ಮಾಡ್ಕೊಂಡು ಮತ್ತೆ ನಾವು ಅವರಿಗೆ ಬಡ್ಡಿ ಸಮೇತ ಏನ್ ಮಾಡ್ತೀರಿ, ವಾಪಸ್ ಕೊಡ್ತೀರಿ. ಆ ರೀತಿ ಒಂದು ಚಿಕ್ಕ ಲೆವೆಲ್ ಇಂದ ದೊಡ್ಡ ಲೆವೆಲ್ ವರ್ಗು ಕೂಡ ನಾವು ಬಳಸುವಂತ ಹಣ ಹೂಡಿಕೆ ಮಾಡೋದು, ಪ್ಲಸ್ ಅದರಿಂದ ಲಾಭ ಪಡೆಯೋದು, ಎಕ್ಸ್ಚೇಂಜಿಂಗ್ ಆಫರ್. ನಾನ್ ನಿನಗೆ ಕೊಡ್ತೀನಿ, ನೀನ್ ಸ್ವಲ್ಪ ಸೇರ್ಸ್ ನನಗೆ ವಾಪಸ್ ಕೊಡ್ತೀಯ ಅಲ್ವಾ? ನೀನು ನಾನು ಕೊಟ್ಟಂತ ಹಣನ ಬಳಸ್ಕೊಂಡು ಏನ್ ಮಾಡಿದೆ, ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿದೆ, ಅದರಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡಿದೆ, ನಿನ್ನ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ಈ ರೀತಿ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಿಗೆ ಆಡುಮುಟ್ಟದ ಸೊಪ್ಪಿಲ್ಲ. ಗೊಮ್ಮಟ ವ್ಯಕ್ತಿತ್ವ, ಉನ್ನತವಾದಂತ ವ್ಯಕ್ತಿತ್ವ, ಒಂದು ಒಳ್ಳೆ ಪರ್ಸನಾಲಿಟಿ. ನೋಡಿದ ತಕ್ಷಣ ಎಷ್ಟು ಒಳ್ಳೆ ಗುಣ ಇವರಲ್ಲಿದೆ, ಎಷ್ಟು ಒಳ್ಳೆ ಜನ ಇವರು, ಎಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ, ಎಷ್ಟೆಲ್ಲ ಮಾಡ್ತಾರೆ, ದೇಶಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ನಮಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನುವಂತ ಒಂದು ಉನ್ನತವಾದಂತ ವ್ಯಕ್ತಿತ್ವ ಅವರು. ಯಾವುದು? ಸರ್ ಎಂ. ಆಡು ಮುಟ್ಟದ ಸೊಪ್ಪಿಲ್ಲ,
ಗೊತ್ತಾ ನಿಮ್ಗೆ ಹಾಡಂದ್ರೆ? ಹಾಡು ಯಾವ ಸೊಪ್ಪನ್ನು ಬಿಡಲ್ಲಂತೆ, ಎಲ್ಲಾ ಸೊಪ್ಪನ್ನು ಮುಟ್ಟ. ಆ ರೀತಿ ಇವರು ಆರ್ಥಿಕ ಪರಿಸ್ಥಿತಿಯನ್ನು ಕಂಡುಕೊಂಡ್ರು ಎಲ್ಲಾ ಕಡೆಯೂ ಕೂಡ. ಸೊ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒಳ್ಳೇದ್ ಮಾಡಿದ್ರು, ಶಿಕ್ಷಣ ವ್ಯವಸ್ಥೆನ ಚೆನ್ನಾಗಿ ಮಾಡಿದ್ರು, ಕಾಲೇಜ್ಗಳನ್ನ ಸ್ಥಾಪನೆ ಮಾಡಿದ್ರು, ಕೈಗಾರಿಕೆಯನ್ನ ಸ್ಥಾಪನೆ, ಅಂದ್ರೆ ಅವ್ರು ಮಾಡ್ತಿದ್ದಂತ ಒಳ್ಳೆ ಕೆಲಸಗಳು ಯಾವುದು ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ಅಷ್ಟು ಒಳ್ಳೆ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಸೊ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಎಂಬ ಪದವಿಯನ್ನ ನೀಡಿ ಗೌರವಿಸುವುದು. ಯಾವ ಪದವಿಯನ್ನ ನೀಡಿದ್ರು ಅವರು? ಸರ್. ಅವರ ಹೆಸರೇನು? ವಿಶ್ವೇಶ್ವರಯ್ಯ. ಎಂ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಒಂದು ಪದವಿಯನ್ನ ಕೊಟ್ರು? ಸರ್. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಯಾವ ಒಂದು ಪ್ರಶಸ್ತಿ? ಇದು ಒಂದು ಅತ್ಯುನ್ನತವಾದಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಕೊಡ್ತಾರೆ ಭಾರತ ರತ್ನ ಪ್ರಶಸ್ತಿ. ಯಾವ ಪ್ರಶಸ್ತಿಯನ್ನ ಕೊಡ್ತಾರೆ ಅವ್ರಿಗೆ? ಸರ್ ಅಂತ ಗೌರವಿಸ್ತಾರೆ. ಅದ್ರ ಜೊತೆಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರಿಂದ? ಬ್ರಿಟಿಷ್ ಸರ್ಕಾರದಿಂದ. ಅದೇ ರೀತಿ ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೂಡ ಕೊಡ್ತಾರೆ. ಏನ್ ಪ್ರಶಸ್ತಿ ಕೊಡ್ತಾರೆ ಇವರಿಗೆ? ಅವರ ಹೆಸರೇಳಿಗೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ. ಹಾಗೆ ಮಹಾನ್ ಆಡಳಿತಗಾರರ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಅಂಚೆ ಚೀಟಿ ಗೊತ್ತಲ್ಲ, ಇಂಗ್ಲೆಂಡ್ ಕ್ಯಾಲೆಂಡರ್ ಅಂತ ಇದ್ರಲ್ಲ. ಸೊ ಅವತ್ತಿನ ಕಾಲದಲ್ಲಿ ನಾವು ಲೆಟರ್ ಬರೀಬೇಕು ಅಂತ ಹೇಳಿದ್ರೆ ಅಂಚೆ ಮೂಲಕ ಕಳಿಸ್ತಾ ಇದ್ವಿ ಆ ಲೆಟರ್. ಸೊ ಆ ಒಂದು ಲೆಟರ್ ಅಂಚೆ ಚೀಟಿಯನ್ನ ಇವರ ಹೆಸರಿನಲ್ಲಿ, ಅಥವಾ ಏನ್ ಹೇಳಿದ್ರು, ಒಂದು ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವ ಅಂದ್ರೆ 100ನೇ ವರ್ಷದ ಬರ್ಡೇ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ್ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ಅವರು ಹುದ್ದೆಯಲ್ಲಿ ಇದ್ದಾಗ ಮಾತ್ರ ಅಲ್ಲ, ದಿವಾನರಾಗಿ ರಿಟೈರ್ಡ್ ಆದ್ಮೇಲೂ ಕೂಡ ಜನಸಾಮಾನ್ಯರಿಗೆ ಸಹಾಯ ಮಾಡೋದು, ಅವರಿಗೆ ಸಹಾಯ ಮಾಡೋದು, ಇವರಿಗೆ ಸಹಾಯ ಮಾಡೋದು, ಒಳ್ಳೆ ಕೆಲಸಗಳನ್ನ ಮಾಡೋದ್ರಲ್ಲೇ ಅವರು ಬಳಸ್ಕೊಂಡ್ರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದಕ್ಕೆ ನಿದರ್ಶನ ಅವರ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಆಫ್ ಇಂಡಿಯಾ, ಆತ್ಮಚರಿತ್ರೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳನ್ನ ಕೂಡ ಅವರು ರಚನೆ ಮಾಡ್ತಾರೆ. ಕವಿಗಳ ರೀತಿಯಲ್ಲಿ ಎಷ್ಟೊಂದು ಪುಸ್ತಕಗಳನ್ನ ಅವರು ಆತ್ಮಚರಿತ್ರೆ ಬರ್ಕೊಂಡಿದ್ದಾರೆ. ಸೊ ಅದರಲ್ಲಿ ಅವರು ಮಾಡಿದಂತ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಇದೆ. ಅದೇ ರೀತಿ ಇವ್ರ ಬಗ್ಗೆ ಬೇರೆಯವರು ಯಾರು? DS ಜಯಪ್ಪಗೌಡ ಬರೆದಿರುವಂತ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಪುಸ್ತಕದಲ್ಲೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಕೂಡ ಪ್ರಕಟಿಸಲಾಗಿದೆ. ಯಾವಾಗ? ಸೆಪ್ಟೆಂಬರ್ 15, 1960. ಸೆಪ್ಟೆಂಬರ್ 15, 1960. ಸೆಪ್ಟೆಂಬರ್ 15 ಅವ್ರ ಬರ್ಡೇ ಅಲ್ವಾ? ಜನ್ಮ ಶತಮಾನೋತ್ಸವ 100 ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಗ್ರಂಥವನ್ನ ಕೂಡ ಪ್ರಕಟಿಸಲಾಯಿತು. 102 ವರ್ಷಗಳ ತುಂಬು ಜೀವನವನ್ನ ಪೂರೈಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1962ರಲ್ಲಿ, ಯಾವಾಗ? 1962ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. 102 ವರ್ಷ ಅವ್ರು ಬದುಕಿರೋದು. 102 ವರ್ಷ ನಮಗೆ ಒಳ್ಳೇದು ಮಾಡಿರುವಂತ ವ್ಯಕ್ತಿ. ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1962ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಎಂಜಿನಿಯರ್ಸ್ ದಿನಾಚರಣೆ, ಯಾವ ದಿನಾಚರಣೆಯನ್ನ ಮಾಡ್ತೀವಿ ನಾವು? ಎಂಜಿನಿಯರ್ಸ್ ದಿನಾಚರಣೆ. ಸೆಪ್ಟೆಂಬರ್ 15ರಂದು ಯಾವಾಗಲೂ ಕೂಡ ನಾವು ಯಾವ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತೀವಿ? ಎಂಜಿನಿಯರ್ಸ್ ದಿನಾಚರಣೆಯನ್ನ ಮಾಡಲಾಗುತ್ತದೆ. ಇದು ಮಾಡುವುದರ ಮೂಲಕ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಗೌರವಿಸಲಾಗುತ್ತದೆ. ಸೊ ಇಂಥ ಮಹಾನ್ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಯ ಬಗ್ಗೆ ನೀವು ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ನಾನು ನಿಮ್ಗೆ ಹೇಳಿದ್ದೀನಿ, ಯಾವಾಗಲೂ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ
ನಾಳೆ, ನಾಡಿದ್ದು, ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಮಾಡ್ತೀನಿ ಅನ್ನೋದನ್ನ ಬಿಟ್ಟು ಯಾರಾದ್ರೂ ಒಂದು ಕೆಲಸ ಹೇಳಿದ್ರು, ಏನೇ ಒಂದು ಬರೀರಿ ಅಂತ ಹೇಳಿದ್ರೆ ಅವತ್ತಿನ ಕೆಲಸವನ್ನ ಆಗ್ಲೇ ಮಾಡಿ. ಅವತ್ತಿನ ಕೆಲಸವನ್ನ ಆಗ್ಲೇ ಮಾಡ್ಬೇಕು. ಅರ್ಥ ಆಯ್ತಾ ಹೇಳಿದ್ದು? ಕೆಲವರು ನೋಡಿ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಅವನಿಗೆ ಒಂದು ಒಳ್ಳೇದು ಹೇಳ್ತಾರಿ, ನಗ್ತಿರ್ತಾನೆ. ಅಂದ್ರೆ ಅವನ ವ್ಯಕ್ತಿತ್ವ ಈ ರೀತಿ ರೂಪ್ಕೊಂಡಿದೆ. ಅದನ್ನೇ ಹೇಳ್ತಾ ಇರೋದು, ಯಾವಾಗ ಒಂದು ಒಳ್ಳೇದನ್ನ ತಗೋಬೇಕು ತಗೊಳ್ಳಲ್ಲ, ಯಾವ್ದನ್ನ ಕೆಟ್ಟದು ಅದು ಕೂಡ ಇಲ್ಲ. ಒಬ್ರು ಬಿದ್ರೆ ನಗು ಅಂತದ್ದು, ಒಬ್ರು ಎದ್ರೆ ನಗು ಅಂತದ್ದು, ಒಳ್ಳೇದನ್ನ ಹೇಳ್ತಿದ್ರೆ ನಗು. ಅಂದ್ರೆ ಅರ್ಥನೇ ಆಗ್ತಿಲ್ಲ ಯಾವ್ದು ಒಳ್ಳೇದು ಯಾವ್ದು ಸರಿ ಅಂತ. ಇದ್ರ ಬಗ್ಗೆ ಮೊದಲು ನೀವೆಲ್ಲ ತಿಳ್ಕೊಬೇಕಾಗಿರೋದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು. ಅರ್ಥ ಆಯ್ತಾ? ಸೊ ಭಾಗ್ಯಶಿಲ್ಪಿಗಳು ಪಾಠವನ್ನ ಸಂಪೂರ್ಣವಾಗಿ ನಾವೇನ್ ಮಾಡ್ಕೊಂಡಿದೀವಿ, ತಿಳ್ಕೊಂಡಿದೀವಿ. ಸೊ ತಿಳ್ಕೊಂಡ್ರ ನಂತರ ಸೊ ನಾ ಒಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಸೊ ಆನ್ಸರ್ ಮಾಡು. ಓಕೆನಾ? ಸೊ ವಿಶ್ವೇಶ್ವರಯ್ಯ ಅವರು ಇದಿದ್ರೆ ನಾವು ಬದುಕ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಅವನತಿ ಅಂತ ಹೇಳಿದಂತ ವಿಚಾರ ಯಾವುದು? ಕೈಗಾರೀಕರಣ. ಓಕೆ, ಅವರು ಸ್ಥಾಪನೆ ಮಾಡಿದಂತ ಕೈಗಾರಿಕೆಗಳು ಅಥವಾ ಸಹಾಯ ಮಾಡಿ ಸ್ಥಾಪನೆ ಮಾಡೋ ಉದ್ಭವ ಆಗೋದಕ್ಕೆ ಸಹಾಯ ಮಾಡಿದಂತ ಫೀಲ್ಡ್ ಯಾವ್ದು? ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸಂಸ್ಥೆ, ಮತ್ತೆ ಸಕ್ಕರೆ ಕಾರ್ಖಾನೆ, ಬೆಂಕಿ ಪಟ್ಟಣದ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ. ಸೊ ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲರಿಗೂ ಎಲ್ಲಾ ರೀತಿಯಾದಂತಹ ಎಜುಕೇಶನ್ ಅನ್ನ ಕೊಡ್ತಾರೆ. ಸೊ ಇವರ ಬಗ್ಗೆ ಇದ್ದಂತ ಒಂದು ಒಳ್ಳೆ ವಿಚಾರ ಅಂದ್ರೆ ಅವ್ರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಬ್ರಿಟಿಷ್ ಸರ್ಕಾರ ಯಾವ ಹೆಸರಿನಿಂದ ಅವರನ್ನ ಕರೆದು ಗೌರವ ಮಾಡ್ತು? ಆ ನಂತರ ಅವ್ರಿಗೆ ಯಾವ ಪದವಿಯನ್ನ ಕೊಟ್ರು? ಭಾರತ ರತ್ನ ಇಟ್ಸ್ ಅವಾರ್ಡ್ ಪದವಿ, ಡಾಕ್ಟರ್ ಅನ್ನೋ ಒಂದು ಪದವಿಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಬ್ರಿಟಿಷರಿಂದ ಪಡ್ಕೊಂಡಂತಹ ಮಹಾನ್ ವ್ಯಕ್ತಿ ಇವರು. ಸೊ ಇವರ ಒಂದು ಬರ್ತಡೇ 102ನೇ ಶತಮಾನೋತ್ಸವದಲ್ಲಿ ಇದು ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಅಭಿನಂದನಾ ಪುಸ್ತಕವನ್ನು ಕೂಡ ಪ್ರಕಟ ಮಾಡ್ತಾರೆ. 102 ವರ್ಷಗಳನ್ನ ಪೂರೈಸಿದ ನಂತರ 1962ರಲ್ಲಿ ಅವ್ರು ಏನಾಗ್ತಾರೆ? ನಿಧನರಾಗ್ತಾರೆ. ಅವರು ನಿಧನರಾಗ್ತಾರೆ. ಸೊ ಇವರ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅವರ ಒಂದು ಬರ್ತಡೆಯನ್ನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಎಂಜಿನಿಯರ್ ಡೇ. ಏನಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಎಂಜಿನಿಯರ್ ಡೇ. ಸೊ ಇವರು ಕೇವಲ ಇಂಜಿನಿಯರ್ ಆಗಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಸಹಾಯ ಮಾಡಿದ್ರ? ಇಲ್ಲ. ಸೊ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. ಏನ್ ಮಾಡ್ತಾರೆ? ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಭಾರತಕ್ಕೆ ಅಂದ್ರೆ ನಮ್ಮ ಮೈಸೂರಿನಲ್ಲಿದ್ದಂತ ಪ್ರೌಢ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಅವರೇ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾಗಿತ್ತು ನಮ್ಗೆ, ಅಂತದನ್ನ ಸೆಪರೇಟ್ ಮಾಡಿಕೊಟ್ಟು ನಮ್ಮ ಒಂದು ಪ್ರೌಢ ಶಿಕ್ಷಣ ಒಂದು ವ್ಯವಸ್ಥೆಯನ್ನ ನಮ್ಮ ಒಂದು ದೇಶಕ್ಕೆ ಅವರು ಸೀಮಿತಗೊಳಿಸಿ ಅಲ್ಲೇ ಪ್ರಾದೇಶಿಕವಾಗಿ ಕಂಡಕ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಯಾವ ಒಂದು ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ? 1913ರಲ್ಲಿ ಪ್ರಾದೇಶಿಕ ಶಿಕ್ಷಣ ನಿಬಂಧನೆ ಅನ್ನೋ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ ಅಲ್ವಾ? ಸೊ ಇದು ನಿಮ್ಗೆ ಈಗ ಅವರ ವ್ಯಕ್ತಿತ್ವದ ಬಗ್ಗೆ ಹೇಗೆ ಅನಿಸ್ತದೆ? ಸೊ ಯಾವತ್ತೂ ಕೂಡ ಜೀವನದಲ್ಲಿ ನಾವು ಸಾಧನೆ ಮಾಡಿದ್ರೆ ನಾವು ಸತ್ರು ಕೂಡ ನಾವು ನಮ್ಮ ಒಂದು ನೆನಪು ಎಲ್ಲರಿಗೂ ಕೂಡ ಇರುತ್ತೆ. ಅವ್ರು 2 ವರ್ಷ ಜೀವನ ಮಾಡಿದ್ರು, ಆಮೇಲೂ ಕೂಡ ಅವ್ರು ಇಲ್ಲ, ಇವಾಗ ಬದುಕಿಲ್ಲ. ಆದ್ರೂ ಕೂಡ ನಾವು ಎಲ್ಲರೂ ಕ್ಲಾಸಲ್ಲಿ ಕೂತ್ಕೊಂಡು ಅವರಿಗೋಸ್ಕರ ಅವ್ರ ವಿಚಾರನ ತಿಳ್ಕೊಳ್ತಾ ಇದ್ವಿ. ಅವ್ರ ವಿಚಾರನ ತಿಳ್ಕೊಂಡು ಅವ್ರ ರೀತಿ ಆಗೋದಕ್ಕೆ ನಮ್ಮ ವ್ಯಕ್ತಿತ್ವವನ್ನ ಏನ್ ಮಾಡ್ಕೋಬೇಕು? ಪ್ರಯತ್ನ ಪಡ್ಬೇಕು. ನಾವು ಸಾಧನೆ ಮಾಡಿರೋರು ಇದ್ದಾರೆ ಅಲ್ವಾ ತುಂಬಾ ಜನ, ಅವರನ್ನ ನೋಡಿ ನಾವು ಈ ರೀತಿ ಸಾಧನೆ ಮಾಡ್ಬೇಕು, ಇವರಿಗಿಂತ ಹೆಚ್ಚಾಗಿ ಸಾಧನೆ ಮಾಡ್ಬೇಕು ಅನ್ನೋದನ್ನ ಮೊದಲು ಕಲಿಬೇಕು. ಫಸ್ಟ್ ಆಫ್ ಆಲ್ ಏನು ಅಂದ್ರೆ, ನೀವು ನಿಮ್ಮ ವ್ಯಕ್ತಿತ್ವ ಫ್ಯೂಚರ್ ಅಲ್ಲಿ ನಾನ್ ಏನಾಗಬೇಕು ಅನ್ನೋದನ್ನ ಇವತ್ತೇ ಈ ಕ್ಷಣ ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೆ ಪ್ರಯತ್ನ ಮಾಡಿ. ನಾನು ಹಿಂಗೆ ಆಗ್ಬೇಕು, ಇದೇ ಆಗ್ಬೇಕು, ಫಿಕ್ಸ್. ದೆನ್ ಟ್ರೈ ಫಾರ್ ಇಟ್, ವರ್ಕ್ ಫಾರ್ ಇಟ್. ನಿಮ್ಮ ಗೋಲ್ಸ್ ಬರ್ದಿದ್ದೀರಾ?
ನಿಮ್ಮ ಮ್ಯಾಜಿಕ್ ನಂಬರ್ ಬರ್ದಿದ್ದೀರಾ? ನಿಮ್ಮ ವಿಷನ್ ಬೋರ್ಡ್ ನಿಮ್ಮ ಮನೇಲಿದೆ, ಡೈರಿ ನೋಡಿ. ಇದನ್ನೆಲ್ಲ ನಾನು ಮಾಡ್ಬೇಕಂದ್ರೆ ನಾನು ಇನ್ನೇನೋ ಮಾಡಬೇಕು, ಆ ಕೆಲಸನ ಫಸ್ಟ್ ಮಾಡಿ. ಧನ್ಯವಾದಗಳು.